ಸಿಸ್ಟ್ ಇದೆ ಅಂದ ತಕ್ಷಣ ಎಲ್ಲರಿಗೂ ಭಯ ಆಗುತ್ತೆ. ಓಹ್, ಏನು ಆಗೋಗಿದೆ ನನಗೆ, ನಾನು ಇವಾಗ ಸರ್ಜರಿ ಮಾಡಿಸ್ಕೊಬೇಕಾ ಅಂತ. ಈ ವಿಡಿಯೋಲಿ ನಾನು ಡಾಕ್ಟರ್ ಸ್ನೇಹ, ಫರ್ಟಿಲಿಟಿ ಸ್ಪೆಷಲಿಸ್ಟ್ ಮತ್ತು ಗೈನಕಾಲಜಿಸ್ಟ್, ಬೇರೆ ಬೇರೆ ಥರದ್ದು ಸಿಸ್ಟ್ ಓವರಿಲಿ ಯಾವ ಥರ ಸಿಸ್ಟ್ ಆಗುತ್ತೆ ಮತ್ತು ಅದಕ್ಕೆ ನಾವು ಟೆನ್ಷನ್ ತೊಗೊಬೇಕಾ ಅಥವಾ ಏನು ಮಾಡಬೇಕು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಸಾಮಾನ್ಯವಾಗಿ ಏನಾಗುತ್ತೆ, ಓವರಿಯಿಂದ ಮೊಟ್ಟೆ ರಿಲೀಸ್ ಆಗುತ್ತೆ. ಸೊ ಓವರಿಯಲ್ಲಿ ಮೊಟ್ಟೆ ಇದ್ದಾಗಲೂ ಕೂಡ ಅದು ಸಿಸ್ಟ್ ಅಂತ ಕರಿತೀವಿ. ಯಾಕಂದರೆ ಒಂಥರ ಏನೇನು ಫ್ಲೂಯಿಡ್ ಇರುತ್ತೋ, ಬ್ಲ್ಯಾಕ್ ಆಗಿ ಕಾಣಿಸುತ್ತೋ ನಮಗೆ, ಅದನ್ನೆಲ್ಲ ಸಿಸ್ಟು. ಸೊ ಮೊಟ್ಟೆ ಫಾಲಿಕಲ್ ಕೂಡ ಅದೇ ಥರ ಕಾಣಿಸುತ್ತೆ. ಆದರೆ ಅದಕ್ಕೆ ನಾವು ಏನು ಮಾಡಲ್ಲ. ಸೊ ಪೀರಿಯಡ್ಸ್ ಬಂದಿದ್ದು ಸೆಕೆಂಡರಿ ಎಲ್ಲ ಇಷ್ಟೊಂದು ಚಿಕ್ಕ ಚಿಕ್ಕ ಮೊಟ್ಟೆಗಳ ಥರ ಇರುತ್ತೆ. ಹೋಗ್ತಾ ಹೋಗ್ತಾ ಒಂದು ಮಾತ್ರ ದೊಡ್ಡದಾಗುತ್ತೆ. ಅದನ್ನು ನಾವು ಡಾಮಿನೆಂಟ್ ಫಾಲಿಕಲ್ ಅಂತೀವಿ. ಸೊ ಆದಮೇಲೆ ಅದು FSH ಬರುತ್ತೆ ಬ್ರೈನಿಂದ. ಆವಾಗ ಓವರಿಯಲ್ಲಿ ಫಾಲಿಕಲ್ ದೊಡ್ಡದಾಗಿ ಅದಾದಮೇಲೆ ಆ ಫಾಲಿಕಲ್ ಹೊಡ್ಕೊಳ್ಳುತ್ತೆ. ಅದನ್ನು ನಾವು ಓವ್ಯುಲೇಷನ್ ಅಂತೀವಿ. ಅದು ಹೊಡ್ಕೊಂಡ್ಮೇಲೆ ಅದು ಕಾರ್ಪಸ್ ಲೂಟಿಯಮ್ ಅಂತ ಉಳ್ಕೊಳ್ಳುತ್ತೆ. ಅದೇನು ಫಾಲಿಕಲ್ ರೆಮಿನೆನ್ಸ್ ಇದೆಯೋ ಅದು ಒಂದು ಸಿಸ್ಟ್ ಆಗಿ ಉಳ್ಕೊಳ್ಳುತ್ತೆ. ಅದನ್ನು ನಾವು ಕಾರ್ಪಸ್ ಲೂಟಿಯಲ್ ಸಿಸ್ಟ್ ಅಂತ ಕರಿತೀವಿ. ಸೊ ಸಾಮಾನ್ಯವಾಗಿ ಪೀರಿಯಡ್ಸಿನ ಸೆಕೆಂಡ್ ಫೇಸಲ್ಲಿ ನೋಡಿದಾಗ, ಅಂದರೆ ಎರಡನೇ ಹಾಫಲ್ಲಿ ನೋಡಿದಾಗ ಈ CL ಸಿಸ್ಟ್, ಕಾರ್ಪಸ್ ಲೂಟಿಯಲ್ ಸಿಸ್ಟ್ ಕಾಣಿಸೋದು ನಾರ್ಮಲ್ಲು. ಅದಕ್ಕೆ ನಾವು ಏನು ಮಾಡೋಲ್ಲ. ಇದನ್ನೆಲ್ಲ ನಾವು ಫಂಕ್ಷನಲ್ ಸಿಸ್ಟ್ ಆಫ್ ದ ಓವರಿ ಅಂತ ಕರಿತೀವಿ. ಒಂದೊಂದು ಸಾರಿ ಏನಾಗುತ್ತೆ, ಈ ಸಿಸ್ಟ್ ಒಳಗೆ ಸ್ವಲ್ಪ ಬ್ಲೀಡಿಂಗ್ ಆಗ್ಬೋದು. ಹೇಗೆ ಓಡ್ಕೊಂಡಾಗ ಅಥವಾ ಏನಾದರೂ ಆದಾಗ ಸ್ವಲ್ಪ ಬ್ಲೀಡಿಂಗ್ ಆಗಿ ಅದನ್ನು ನಾವು ಹೆಮೋರೇಜಿಕ್ ಸಿಸ್ಟ್ ಅಂತ ಕರಿತೀವಿ. ಒಕೇಶ್ನಲಿ ಈ ಸಿಸ್ಟಿಂದ ಪೇನ್ ಆಗ್ಬೋದು. ಒಬ್ರೊಬ್ರಿಗೆ ಪೀರಿಯಡ್ಸ್ ಅಲ್ಲಿ ಅದು ಪೇನ್ ಆಗುತ್ತೆ, ಇಲ್ಲಾಂದರೆ ಎಗ್ ರಿಲೀಸ್ ಆದಾಗ ಪೇನ್ ಆಗುತ್ತೆ. ಇದನ್ನು ನಾವು ಮಿಟಲ್ಸ್ ಮರ್ಸ್ ಅಂತೀವಿ. ಇಲ್ಲಾಂದರೆ ಈ ಥರ ಸಿಸ್ಟ್ ಇದ್ದಾಗ ಪೇನ್ ಆಗೋದು, ಇದೆಲ್ಲ ನಾರ್ಮಲ್ ಫೇಸಸ್ಸು ಮೆನ್ಸ್ಟ್ರಲ್ ಸೈಕಲಲ್ಲಿ. ಆದರೆ ಒಂದೊಂದು ಸರಿ ಏನಾಗುತ್ತೆ, ಈ ಫಾಲಿಕ್ಯುಲರ್ ಸಿಸ್ಟು ನೆಕ್ಸ್ಟ್ ಸೈಕಲ್ಗೂ ಉಳ್ಕೊಂಬಿಡುತ್ತೆ. ಈ ಕಾರ್ಪಸ್ ಲೂಟಿಯಮ್ ನೆಕ್ಸ್ಟ್ ಸೈಕಲ್ಗೂ ಉಳ್ಕೊಂಬಿಡುತ್ತೆ. ಸೊ ಅದು 1 ಮಂತ್ ವೇಟ್ ಮಾಡಿದ್ರೆ ಅದೇ ಸಾಮಾನ್ಯವಾಗಿ ಕಮ್ಮಿ ಹಾಕ್ಕೊಂಡು ಹೋಗೋಗ್ಬಿಡುತ್ತೆ. ಸೊ ಇನ್ನೊಂದು ಏನು ಹೇಳ್ತೀವಿ, ಇದನ್ನು ಸಿಂಪಲ್ ಸಿಸ್ಟ್ ಅಂತೀವಿ. ಯಾಕಂದರೆ ಇದರಲ್ಲಿ ಬರೀ ನೀರು ತುಂಬ್ಕೊಂಡಿರುತ್ತೆ. ಕಾಂಪ್ಲೆಕ್ಸ್ ಸಿಸ್ಟ್ ಅಂದರೆ ನೀರು ಜೊತೆ ಬೇರೆ ಏನಾದರೂ ತುಂಬ್ಕೊಂಡಿದ್ರೆ, ಒಂದೊಂದು ಸರಿ ಬ್ಲಡ್ ತುಂಬ್ಕೊಂಡಿರ್ಬೋದು, ಇಲ್ಲಾಂದರೆ ಏನಾದರೂ ಸಾಲಿಡ್ ಏರಿಯಾಸ್ ಇರ್ಬೋದು, ಅದನ್ನು ಕಾಂಪ್ಲೆಕ್ಸ್ ಸಿಸ್ಟ್ ಅಂತ ಕರಿತೀವಿ. ಸೊ ಇದೆಲ್ಲ ನಾರ್ಮಲ್ ಸಿಸ್ಟ್ಗಳು. ಅಬ್ನಾರ್ಮಲ್ ಸಿಸ್ಟ್ ಅಂದರೆ ಏನಾದರೂ ಡಿಸೀಸ್ ಇಂಡಿಕೇಟ್ ಮಾಡೋ ಸಿಸ್ಟ್ ಅಂದರೆ ಒಂದು ಎಂಡೋಮೆಟ್ರಿಯೋಟಿಕ್ ಸಿಸ್ಟ್ ಅಂತ. ಎಂಡೋಮೆಟ್ರಿಯಮ್ ಅಂದರೆ ಗರ್ಭಕೋಶದ ಲೈನಿಂಗು, ಒಳಗಡೆ ಇರೋ ಲೈನಿಂಗ್ನ ಎಂಡೋಮೆಟ್ರಿಯಮ್ ಅಂತ ಕರಿತೀವಿ. ಮತ್ತು ಮಧ್ಯದ ಲೈನಿಂಗ್ನ ಮಯೋಮೆಟ್ರಿಯಮ್ ಅಥವಾ ಮಸಲ್ ಲೇಯರು, ಔಟರ್ನ ಸೀರೋಸ ಅಂತ ಕರಿತೀವಿ. ಸೊ ಒಂದೊಂದು ಸರಿ ಏನಾಗುತ್ತೆ, ಇಷ್ಟೊಂದು ಥಿಯರೀಸ್ ಇದೆ. ಈ ಎಂಡೋಮೆಟ್ರಿಯಮ್ ಥರ ಟಿಶ್ಯೂ ಓವರಿಗೆ ಹೋಗಿ ಇಂಪ್ಲಾಂಟ್ ಆಗೋಗುತ್ತೆ. ಪೀರಿಯಡ್ಸ್ ಆಗೋ ಟೈಮಲ್ಲಿ ಅದು ಟ್ಯೂಬಿಂದ ಹೋಗಿ ಇಂಪ್ಲಾಂಟ್ ಆಗ್ಬೋದು. ಸೊ ಅದು ಓವರಿಲಿ ಇಂಪ್ಲಾಂಟ್ ಆದಾಗ ಆ ಥರ ಎಂಡೋಮೆಟ್ರಿಯಮ್ ಥರ ಟಿಶ್ಯೂ ಓವರಿಲಿ ಬೆಳೆಯುತ್ತೆ. ಎಂಡೋಮೆಟ್ರಿಯಮ್ ನಾರ್ಮಲಿ ಬ್ಲೀಡಿಂಗ್ ಆಗಿ ಶೆಡ್ ಆಗುತ್ತಲ್ಲ, ಅದೇ ಥರ ಅದು ಓವರಿ ಒಳಗೆ ಬ್ಲೀಡಿಂಗ್ ಆಗಿ ಒಂದು ಸಿಸ್ಟ್ ಥರ ಫಾರ್ಮ್ ಆಗುತ್ತೆ. ಇದು ಸ್ಕ್ಯಾನಲ್ಲಿ ನೋಡಿದಾಗ ಗೊತ್ತಾಗುತ್ತೆ, ಸರಿ ಇದು ಎಂಡೋಮೆಟ್ರಿಯೋಟಿಕ್ ಸಿಸ್ಟ್ ಅಂತ. ಸೊ ಇದು ಕಂಡಾಗ ನಾವು ಅದು ನೋಡ್ತೀವಿ, ಅದ್ರ ಸೈಜ್ ಎಷ್ಟಿದೆ, ಅದು ಏನು ಸಿಂಪ್ಟಮ್ಸ್ ಕಾಸ್ ಮಾಡ್ತಾ ಇದೆ, ಅಥವಾ ಆ ವುಮೆನ್ಗೆ ಪ್ರೆಗ್ನೆನ್ಸಿ ಬೇಕಾ, ಅಥವಾ ಒಂದೊಂದು ಸಾರಿ ಇಂಟರ್ಕೋರ್ಸ್ ಮಾಡಿದಾಗ ಪೇನ್ ಆಗ್ತಿದೆಯಾ, ಇದೆಲ್ಲ ನೋಡಿಕೊಂಡು ಎಂಡೋಮೆಟ್ರಿಯೋಟಿಕ್ ಸಿಸ್ಟ್ನ ಹಂಗೆ ಬಿಡೋದ ಇಲ್ಲಾಂದರೆ ತೆಗಿಯೋದ, ಸರ್ಜರಿ ಮಾಡಿ ತೆಗಿಯೋದ ಅಂತ ನಾವು ಡಿಸೈಡ್ ಮಾಡ್ತೀವಿ. ಸಾಮಾನ್ಯವಾಗಿ ಫರ್ಟಿಲಿಟಿ ಬೇಕಂದರೆ ಆವಾಗ ಇದನ್ನು ತೆಗಿಬೇಕಾಗುತ್ತೆ. ಇಲ್ಲಾಂದರೆ ಫರ್ಟಿಲಿಟಿ ಬೇಡ ಅಂದರೆ ಸ್ವಲ್ಪ ಪಿಲ್ಸ್ ಕೊಟ್ಟು ಇಲ್ಲ ಟ್ಯಾಬ್ಲೆಟ್ಸು, ಇಂಜೆಕ್ಷನ್ಸ್ ಕೊಟ್ಟು ಎಂಡೋಮೆಟ್ರಿಯೋಸಿಸ್ನ ಸಪ್ರೆಸ್ ಮಾಡಿ ಇಟ್ಕೊತೀವಿ. ಯಾಕಂದರೆ ತೆಗೆದಿರೋ ಕೂಡ ಈ ಎಂಡೋಮೆಟ್ರಿಯೋಟಿಕ್ ಸಿಸ್ಟು ತಿರ್ಗಾ ಬರೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಇನ್ನೊಂದು ಕಾಮನ್ ಸಿಸ್ಟ್ ಓವರಿಲಿ ಕಾಣಿಸೋದು ಅಂದರೆ ಡರ್ಮಾಯ್ಡ್ ಸಿಸ್ಟ್. ಇದೇನು ಸಾಮಾನ್ಯವಾಗಿ ನಮ್ಮದು ಬಾಡಿ ಹೇಗೆ ಡಿಫ್ರೆನ್ಷಿಯೇಟ್ ಆಗುತ್ತೆ ಫೀಟಲ್ ಲೈಫಲ್ಲಿ ಅಂದರೆ ಅದು ಜರ್ಮ್ ಸೆಲ್ಸ್ ಅಂತೀವಿ. ಸೊ ಈ ಥರ ಜರ್ಮ್ ಸೆಲ್ ಲೈನ್ಸು ದೊಡ್ಡದಾಗುತ್ತೆ, ಆವಾಗ ಡರ್ಮಾಯ್ಡ್ ಸಿಸ್ಟ್. ಇದರಲ್ಲಿ ಎಕ್ಟೋಡರ್ಮ್ ಅಂದರೆ ಒಂದೊಂದು ಸರಿ ಏನೇನೋ ಟಿಶ್ಯೂಸ್ ಇರುತ್ತೆ. ಒಂದೊಂದು ಸರಿ ಹೇರ್ ಇರ್ಬೋದು, ಕೂದಲಿರ್ಬೋದು, ಇಲ್ಲಾಂದರೆ ಹಲ್ಲಿರ್ಬೋದು, ಇಲ್ಲಾಂದರೆ ಫ್ಯಾಟ್ ಇರ್ಬೋದು, ಇವೆಲ್ಲ ಕಂಡುಬರುತ್ತೆ ಈ ಸಿಸ್ಟಲ್ಲಿ. ಸೊ ಇದು ಕೂಡ ಕ್ವೈಟ್ ಕಾಮನ್ ಸಿಸ್ಟು ಯಂಗರ್ ಏಜ್ ಗ್ರೂಪ್ ವುಮೆನ್ನಲ್ಲಿ. ಸೊ ಇದ್ರ ಸೈಜ್ ಮೇಲೆ ನಾವು ಡಿಸೈಡ್ ಮಾಡ್ತೀವಿ. ಒಂದೊಂದು ಸರಿ ದೊಡ್ಡ ಸಿಸ್ಟ್ ಏನಾಗುತ್ತೆ, ಫ್ಯಾಟ್ ತುಂಬ್ಕೊಂಡಿರುತ್ತಲ್ಲ, ಅದರಿಂದ ಪೇನ್ ಆಗ್ಬೋದು. ಇಲ್ಲ ಓವರೀಸೇ ಟ್ವಿಸ್ಟ್ ಆಗೋಗ್ಬೋದು. ಒಂದು ವೆಸಲ್ ಬರ್ತಿರುತ್ತೆ, ಬ್ಲಡ್ ಫ್ಲೋ ಆಗ್ತಾ ಇರುತ್ತಲ್ಲ, ಅದ್ರ ಸುತ್ತಲೂ ಈಗ ಟ್ವಿಸ್ಟ್ ಆದರೆ ಅದು ಬ್ಲಡ್ ಫ್ಲೋ ಕೂಡ ಅಫೆಕ್ಟ್ ಆಗುತ್ತೆ, ಅದು ಸಿವಿಯರ್ ಪೇನ್ ಆಗುತ್ತೆ. ಸೊ ಅದರಿಂದ ಯೂಶ್ವಲಿ ಡರ್ಮಾಯ್ಡ್ ಸಿಸ್ಟು ಅದು ಸೈಜ್ ಎಲ್ಲ ನೋಡಿಕೊಂಡು ಲ್ಯಾಪ್ರೋಸ್ಕೋಪಿಯಿಂದ ಕೂಡ ಈ ಸಿಸ್ಟ್ಗಳನ್ನ ತೆಗಿಬೋದು. ಸೊ ಇವೆಲ್ಲ ನಾನು ಡಿಸ್ಕಸ್ ಮಾಡಿದ್ದು ಬಿನೈನ್ ಸಿಸ್ಟ್, ಕ್ಯಾನ್ಸರ್ ಇಲ್ಲದೇ ಇರೋ ಸಿಸ್ಟು. ಒಂದೊಂದು ಸರಿ ಏನಾಗುತ್ತೆ, ಸ್ವಲ್ಪ ಇನ್ನೊಂದು ಸಿಸ್ಟ್ ಅಡಿನೋಮಾ ಕೂಡ ಕಾಮನ್ನು. ದೊಡ್ಡ ಸಿಸ್ಟ್ ಇರ್ಬೋದು,
ಅದರಲ್ಲಿ ನೀರು ತುಂಬಿಕೊಂಡಿರ್ಬೋದು, ಇದೆಲ್ಲ ಕಾಮನು. ಬಟ್ ಇದಕ್ಕೆಲ್ಲ ಆಪ್ರೇಷನ್ ಬೇಕಾಗುತ್ತೆ. ದೊಡ್ಡದಂದರೆ ಮೋರ್ ದೆನ್ 5 ಸೆಂಟಿಮೀಟರ್ ಸಿಸ್ಟ್. ಸೊ ಇವೆಲ್ಲ ಸರ್ಜರಿ ಮಾಡಿ ತೆಗಿಬೇಕಾಗತ್ತೆ. ಇನ್ನೊಂದೇನು ಕಾಮನ್ಲಿ ನಾವು ನೋಡೋದು ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್, PCOS. ಅದು ಸಿಸ್ಟ್ ಬರುತ್ತೆ ಅದ್ರ ಹೆಸರಲ್ಲಿ. ಆದರೆ ಇವು ನಿಜವಾದ ಸಿಸ್ಟ್ ಅಲ್ಲ. ಇದು ಬೇಸಿಕಲಿ ಎಗ್ಸೇ. ಅದು ಎಷ್ಟೊಂದು ಇರೋದು, ಅದು ಯಾವುದು ಬೆಳೆದಲ್ಲೇ ಹಂಗೆ ಉಳ್ಕೊಂಡು ಓವರೀಸಲ್ಲಿ ಅದನ್ನು PCO ಥರ ಕಾಣಿಸುತ್ತೆ. ಅಂದರೆ ಪಾಲಿಸಿಸ್ಟಿಕ್ ಓವರೀಸ್, ಮೆನಿ ಸಿಸ್ ಇನ್ಸೈಡ್ ದ ಓವರಿ ಥರ ಕಾಣಿಸುತ್ತೆ. ಇದಕ್ಕೆ ಯೂಶ್ವಲಿ ಆಪ್ರೇಷನ್ ಬೇಕಾಗಲ್ಲ. ನಂದು ಬೇರೆ ವಿಡಿಯೋಗಳಿದ್ದಾವೆ PCOS ಬಗ್ಗೆ ಮಾತಾಡೋದು. ಸೊ ಈ ವಿಡಿಯೋಲಿ ಜಾಸ್ತಿ ಡಿಸ್ಕಸ್ ಮಾಡೋಲ್ಲ. ನೆಕ್ಸ್ಟ್ ಇನ್ನು ಒಂದೊಂದು ಸಾರಿ ರೇರಾಗಿ ಕ್ಯಾನ್ಸರಸ್ ಸಿಸ್ಟ್ ಇರ್ಬೋದು. ಅದು ತುಂಬ ದೊಡ್ಡದಿರ್ಬೋದು. ಆಮೇಲೆ ಅದರಲ್ಲಿ ಎಷ್ಟೊಂದು ಬೇರೆ ಬೇರೆ ಥರ ಟಿಶ್ಯೂಸ್ ಇರ್ಬೋದು, ಕಾಂಪೊನೆಂಟ್ಸ್ ಇರ್ಬೋದು, ಸಾಲಿಡ್ ಏರಿಯಾಸ್ ಇರ್ಬೋದು. ಇದಕ್ಕೆ ಜಾಸ್ತಿ ಬ್ಲಡ್ ಫ್ಲೋ ಇರುತ್ತೆ ಇಂಥ ಸಿಸ್ಟಿಗೆ. ಆಮೇಲೆ ಸಿಮ್ಟಮ್ಸ್ ಏನಿರುತ್ತೆ, ಒಂದು ತುಂಬ ಅದರಲ್ಲಿ ಪೇನ್ ಇರ್ಬೋದು, ಇಲ್ಲಾಂದರೆ ಹೊಟ್ಟೆ ಉಬ್ರ ಬಂದಂಗೆ ಆಗಿರ್ಬೋದು, ಇಲ್ಲಾಂದರೆ ಒಬ್ಬೊಬ್ಬರಿಗೆ ನಾಸಿಯಾ ವಾಮಿಟಿಂಗ್ ಥರ ಇರ್ಬೋದು, ಒಬ್ಬೊಬ್ಬರಿಗೆ ಸ್ವಲ್ಪ ಲೂಸ್ ಮೋಷನ್ ಇರ್ಬೋದು, ಅಥವಾ ಸಡನ್ ವೆಯ್ಟ್ ಲಾಸ್ ಆಗ್ಬೋದು. ಇವೆಲ್ಲ ಏನಾದರೂ ಕ್ಯಾನ್ಸರಸ್ ಸಿಸ್ಟ್ ಅಂತ ಸಜೆಸ್ಟ್ ಮಾಡುತ್ತೆ. ಸೊ ಈ ಥರ ಏನಾದರೂ ಪಾಯಿಂಟ್ ಮಾಡ್ತಾಯಿದ್ರೆ ಟೈಮ್ ವೇಸ್ಟ್ ಮಾಡ್ದಲ್ಲೇ ನಿಮ್ಮ ಗೈನಕಾಲಜಿಸ್ಟ್ ಹತ್ರ ಹೋಗಿ ಅದನ್ನು ಸಾರ್ಟ್ ಔಟ್ ಮಾಡ್ಕೊಬೇಕು. ಸೊ ಓವರೀಸಲ್ಲಿ ಕಾಣಿಸೋ ಪ್ರತಿಯೊಂದು ಸಿಸ್ಟು ತುಂಬ ಹೈ ರಿಸ್ಕು, ಇಲ್ಲಾಂದರೆ ಇಮಿಡಿಯೇಟ್ ಸರ್ಜರಿ ಬೇಕಾಗುವಂಥದ್ದು ಇಲ್ಲ. ಅದನ್ನು ನಿಮ್ಮ ಗೈನಕಾಲಜಿಸ್ಟ್ ಜೊತೆ ಡಿಸ್ಕಸ್ ಮಾಡಿ ಯಾವ ಸಿಸ್ಟ್ಗೆ ನೀವು ಅಟೆನ್ಷನ್ ಕೊಡಬೇಕು, ಯಾವುದಕ್ಕೆ ಅಟೆನ್ಷನ್ ಏನು ಬೇಡ, ಅದನ್ನು ಹೇಗೆ ಟ್ರೀಟ್ ಮಾಡಬೇಕು, ಇದನ್ನೆಲ್ಲ ಡಿಸ್ಕಸ್ ಮಾಡಿ ನಿಮ್ಮ ಫರ್ಟಿಲಿಟಿ ಪೊಟೆನ್ಷಿಯಲ್, ನೀವು ಫರ್ಟಿಲಿಟಿ ಪ್ರೆಗ್ನೆನ್ಸಿ ಬೇಕಂದರೆ ಏನು ಮಾಡಬೇಕು ಈ ಸಿಸ್ಟ್ಗಳಿಗೆ ಅಂತ ಡಿಸೈಡ್ ಮಾಡೋದು ಬೆಟರ್.